ಗುಡ್ ಮಾರ್ನಿಂಗ್ ಆಲ್. ನಾನು ಅಮರೇಶ್ ಪೋತಾಳ್. ಮತ್ತೊಮ್ಮೆ ಎಲ್ರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ಇದು ಕ್ಲಾಸ್ ನಂಬರ್ 854 ಆಗುತ್ತೆ ಮತ್ತು ಒಟ್ಟಾರೆಯಾಗಿ ಸುಮಾರು 1000ಕ್ಕೂ ಹೆಚ್ಚಿನ ವಿಡಿಯೋಗಳನ್ನು ಅಮರ್ಸ್ ಕ್ಲಾಸಸ್ಸಲ್ಲಿ ನೋಡ್ಬೋದು. ಮತ್ತು ಈ ವಿಶೇಷ ವಿಡಿಯೋದಲ್ಲಿ ಕರ್ನಾಟಕ ಆರ್ಥಿಕ ಸಮೀಕ್ಷೆ 2025ರ ಕೊನೆಯ ಅಧ್ಯಾಯ ಚಾಪ್ಟರ್ 13 ಅಧ್ಯಾಯ 13 ಸುಸ್ಥಿರ ಅಭಿವೃದ್ಧಿ ಗುರಿಗಳು, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್, SDGಗಳು. ಸೊ ಅಲ್ಲಿಗೆ ನಮ್ಮ ಕರ್ನಾಟಕ ಆರ್ಥಿಕ ಸಮೀಕ್ಷೆ ಕಂಪ್ಲೀಟ್ ಆದಂಗೆ ಆಗುತ್ತೆ. ನಿಮ್ಮ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಅಲ್ವಾ, ಆ ಒಂದು ಪರೀಕ್ಷೆಯ ಹತ್ರ ಇದ್ದಾವೆ ಸರ್, ಎಕನಾಮಿಕ್ ಸರ್ವೆ ಕಂಪ್ಲೀಟ್ ಮಾಡಿಕೊಡಿ ಅಂತ ಕೇಳ್ತಾ ಇದ್ರಿ. ಸೊ ಆದಷ್ಟು ಶೀಘ್ರದಲ್ಲೇ ಮಾಡಿದ್ದೀನಿ. ಆದರೂ ಕೂಡ ಇವತ್ತೇ ಪರೀಕ್ಷೆ ಇದೆ, ಇವತ್ತೇ 13ನೇ ಅಧ್ಯಾಯವನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಕಾರಣ ಏನಂದರೆ ಅದೆಲ್ಲವನ್ನು ರೆಡಿ ಮಾಡಿಕೊಂಡು ವಿಡಿಯೋ ಮಾಡಬೇಕು, ಪ್ಲಸ್ ಕರೆಂಟ್ ಅಫೇರ್ಸ್ ಮಾಡಬೇಕು, ಕ್ವೆಶನ್ ಪೇಪರ್ ಸಾಲ್ವ್ ಮಾಡಬೇಕು. ನಮಗೂ ಕೂಡ ಫ್ಯಾಮಿಲಿ, ರಿಲೇಟಿವ್ಸು, ಫ್ರೆಂಡ್ಸು ಎಲ್ಲ ಇರ್ತಾರೆ. ನಮಗೂ ಆರೋಗ್ಯ, ಅನಾರೋಗ್ಯ ಅಥವಾ ನೆಗಡಿ, ಕೆಮ್ಮು, ಜ್ವರ ಹ್ಯೂಮನ್ ಬೀಯಿಂಗ್ಸ್ ಅಲ್ವಾ. ಅದ್ರ ಮಧ್ಯದಲ್ಲಿ ದಿನಾಲೂ ವಿಡಿಯೋ ಮಾಡೋದಂದರೆ ಸಾಮಾನ್ಯ ಅಲ್ಲ. ಅದಕ್ಕೆ ಸರಿಯಾದ ಪ್ರಿಪ್ರೇಷನ್ ಮಾಡಿಕೊಂಡು ಒಂದು ಸಿಸ್ಟಮೆಟಿಕ್ ವೇನಲ್ಲಿ ಮಾಡಬೇಕಾಗತ್ತೆ, ಸಮಯ ಬೇಕಾಗುತ್ತೆ. ಆದರೂ ಕೂಡ ನಾನು ಹೇಳಿದ್ದೆ ನಿಮ್ಮ ಪರೀಕ್ಷೆ ಮುಗಿಯೋದ್ರೊಳಗೆ, ಪರೀಕ್ಷೆ ಆರಂಭ ಆಗೋದ್ರೊಳಗೆ ಮುಗಿಸ್ಕೊಡ್ತೀನಿ ಅಂತ. ಸೊ ಇವತ್ತು ಪರೀಕ್ಷೆಗೆ ಹೋಗ್ತಾ ಇದ್ರೆ ಆದರೂ ಕೂಡ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಒಂದು ಸಣ್ಣ ವಿಡಿಯೋ ಇರುತ್ತೆ, ನೋಡ್ಕೊಂಡು ಹೋಗಿ, ನಿಮ್ಮ ಪರೀಕ್ಷೆಗೆ ಅನುಕೂಲ ಆಗ್ಬೋದು ಅಂತ ಹೇಳ್ತಾ ನಿಮ್ಮ ಪರೀಕ್ಷೆಗೆ ಗುಡ್ ಲಕ್ ಹೇಳ್ತಾ ಸೊ ಬನ್ನಿ. ಹಾಗಾದರೆ ಕರ್ನಾಟಕ ಆರ್ಥಿಕ ಸಮೀಕ್ಷೆ 2025ರ 13ನೇ ಅಧ್ಯಾಯ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಥವಾ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಬಗ್ಗೆ ಏನೇನಿದೆ ನೋಡ್ತಾ ಹೋಗೋಣ. ಮೊದಲ MCQ ಕ್ವೆಶ್ಚನ್ ನಂಬರ್ 1. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ರಿಗಾರ್ಡಿಂಗ್ ದ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್, SDGಗಳು? ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಂತ ಕರಿತೀವಿ. ಇವುಗಳ ಬಗ್ಗೆ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ? ಫಸ್ಟ್ ಆಫ್ ಆಲ್, SDGಗಳು ಅಥವಾ ಸಸ್ಟೈನಬಲ್ ಡೆವಲಪ್ಮೆಂಟ್ ಗುರಿಗಳು ಏನಿದ್ದಾವೆ, ಈ ಸುಸ್ಥಿರ ಅಭಿವೃದ್ಧಿ ಅಂದರೆ ಏನು? ಸುಸ್ಥಿರ ಅಭಿವೃದ್ಧಿ ಆಗಬೇಕು, ಆದರೆ ಸುಸ್ಥಿರವಾಗಿರಬೇಕು. ಅಂದರೆ ನಮ್ಮ ನೈಸರ್ಗಿಕ ಸಂಪನ್ಮೂಲಗಳೇನಿದ್ದಾವೆ, ಈ ನೈಸರ್ಗಿಕ ಸಂಪನ್ಮೂಲಗಳನ್ನು ಒಂದು ಇತಿಮಿತಿಯಲ್ಲಿ ಬಳಸ್ಕೋಬೇಕು, ಮುಂದಿನ ಪೀಳಿಗೆಗೆ ಉಳಿಸ್ಕೊಳ್ಬೇಕು. ಇದೇ ಭಾರಯ್ಯ ಅಂತ ಎಲ್ಲವನ್ನ ದೋಚ್ಕೊಳ್ಳೋದಲ್ಲ ಅನ್ನಂಗೆ ಅರ್ಥ. ಇವತ್ತು ಕಲ್ಲಿದ್ಲು ಇದೇ ಭಾರಯ್ಯ ಅಂತ ಕಲ್ಲಿದ್ಲನ್ನ ಬಳಸಿ ವಿದ್ಯುತ್ತನ್ನು ತಯಾರಿಸಿ ಉಪಯೋಗಿಸೋದಲ್ಲ, ಪೆಟ್ರೋಲಿಯಂನ ಖಾಲಿ ಮಾಡೋದಲ್ಲ, ಅಥವಾ ನಮ್ಮ ಖನಿಜ ಸಂಪನ್ಮೂಲಗಳನ್ನು, ಅರಣ್ಯ ಸಂಪನ್ಮೂಲಗಳನ್ನು, ವನ್ಯಜೀವಿಗಳನ್ನು ನಾಶ ಮಾಡೋದಲ್ಲ. ನಮಗೆ ಎಷ್ಟು ಬೇಕಷ್ಟು ಜೀವನಕ್ಕೆ ಬೇಕಾಗುತ್ತೆ. ಹಂಗಂತ ನಾವು ಮರ ಕಡಿದೇ ಇರೋಕ್ಕಾಗಲ್ಲ, ಪೆಟ್ರೋಲಿಯಂ ಬಳಸದೇ ಇರೋಕ್ಕಾಗಲ್ಲ, ಕಲ್ಲಿದ್ಲು ಬಳಸದೇ ಇರೋಕ್ಕಾಗಲ್ಲ ಅಲ್ವಾ, ಖನಿಜ ಸಂಪನ್ಮೂಲಗಳನ್ನು ಉಪಯೋಗಿಸದೇ ಇರೋಕ್ಕಾಗಲ್ಲ. ಉಪಯೋಗಿಸ್ಬೇಕು, ಇತಿಮಿತಿಯಲ್ಲಿ ಉಪಯೋಗಿಸ್ಬೇಕು, ಮುಂದಿನ ಪೀಳಿಗೆಗೆ ಅವುಗಳನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿಯಿಂದ ಅಭಿವೃದ್ಧಿ ಮಾಡ್ತಕ್ಕಂಥದ್ದನ್ನು ನಾವು ಸುಸ್ಥಿರ ಅಭಿವೃದ್ಧಿ ಅಂತ ಕರಿತೀವಿ, ಅಥವಾ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಗಳನ್ನು ವಿಶ್ವಸಂಸ್ಥೆ ಒಂದು ವರ್ಷದಲ್ಲಿ ತರುತ್ತೆ. ಅದಕ್ಕೆ ಒಂದಷ್ಟು ವರ್ಷ ಕಾಲಮಿತಿಯನ್ನು ನೀಡುತ್ತೆ. ಆ ಗುರಿಗಳನ್ನು ಅಚೀವ್ ಮಾಡೋದಕ್ಕೆ ಬೇಕಾಗಿರ್ತಕ್ಕಂತಹ ನಿರ್ದೇಶನಗಳನ್ನು, ಸಲಹೆ ಸೂಚನೆಗಳನ್ನು ವಿಶ್ವಸಂಸ್ಥೆ ಕೊಡ್ತಾ ಹೋಗುತ್ತೆ. 2015 ಆ ಒಂದು ಗುರಿಗಳು ಬಂದಿರತಕ್ಕಂಥದ್ದು. ಸೊ ಭಾಳ ಡೀಟೇಲ್ಸ್ ಹೇಳಕ್ಕೆ ಹೋಗಲ್ಲ, ಯಾಕಂದರೆ ಪ್ರಶ್ನೆ ಮಾಡಿದ್ದೀವಿ. ಆ ಪ್ರಶ್ನೆಯನ್ನು ಓದಿ ನಂತರ ಡೀಟೇಲ್ಸ್ಗೆ ಹೋಗೋಣ. ಬನ್ನಿ ಹಾಗಾದರೆ ಮೊದಲ ಹೇಳಿಕೆ ಏನಿದೆ? ಹೇಳಿಕೆ ಒಂದು, SDGs ಏಮ್ ಟು ಎಂಡ್ ಪವರ್ಟಿ, ಪ್ರೊಟೆಕ್ಟ್ ದ ಪ್ಲಾನೆಟ್ ಆ್ಯಂಡ್ ಎನ್ಶ್ಯೂರ್ ದ ಪ್ರಾಸ್ಪರಿಟಿ ಬೈ 2040. ಈ ಇಯರ್ ಇಂಪಾರ್ಟೆಂಟು. SDGಗಳು ಬಡತನವನ್ನು ಕೊನೆಗೊಳಿಸಬೇಕು, ಹೌದು. ಭೂಮಿಯನ್ನು ಸಂರಕ್ಷಿಸಬೇಕು, ಹೌದು. ಮತ್ತು 2040ರ ವೇಳೆಗೆ ಸಮೃದ್ಧಿಯನ್ನು ಖಾತ್ರಿಪಡಿಸುವ ಗುರಿಯನ್ನು ಹೊಂದಿದೆ. ಅಂದರೆ ಈ 2040 ಇದೆಯಲ್ಲ, ಇದು 2040 ಅಲ್ಲ, 2030. ಮೊದಲ ಹೇಳಿಕೆ ತಪ್ಪಾಯಿತು. ಎರಡನೇ ಹೇಳಿಕೆ ಹೋಗೋಣ. The SDGs were adopted in 2015 as a replacement for the Millennium Development Goals, MDGs. SDGನೇ ಬೇರೆ, MDGನೇ ಬೇರೆ. MDGಗಳನ್ನು 2000ನೇ ವರ್ಷದಲ್ಲಿ ಸಹಸ್ರಮಾನದ ಅಭಿವೃದ್ಧಿ ಗುರಿಗಳು ಅಂತ ತರ್ತಾರೆ, ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅಂತ. ಒಟ್ಟು ಎಷ್ಟು ಗೋಲ್ಗಳಿದ್ವು, ಯಾವ ವರ್ಷಕ್ಕೆ ಅವುಗಳನ್ನು ಅಚೀವ್ ಮಾಡ್ಬೇಕಂತಿದ್ರು ಅಂದರೆ ಒಟ್ಟು ಎಷ್ಟು ಗುರಿಗಳಂತ ಆಮೇಲೆ ಹೇಳ್ತೇನೆ, ಯಾಕಂದರೆ ಒಂದು ಹೇಳಿಕೆ ಇದೆ. 2015ರ ವೇಳೆಗೆ ಈ ಗುರಿಗಳನ್ನು ಅಚೀವ್ ಮಾಡ್ಬೇಕಂತ ಹಾಕೊಂಡಿದ್ರು. ಆದರೆ 2015ಕ್ಕೆ ಅಷ್ಟೊಂದು ಗುರಿಗಳನ್ನು
ರೀಚ್ ಆಗೋದಕ್ಕೆ ಸಾಧ್ಯ ಆಗಲಿಲ್ಲ. ಅದಕ್ಕೋಸ್ಕರ 2015ರಲ್ಲಿ ಮತ್ತೆ ಒಟ್ಟು ಒಂದಷ್ಟು ಗುರಿಗಳು, ಮತ್ತು ಆ ನಂಬರ್ ಕೂಡ ಹೇಳೋಕ್ಕಲ್ಲ, ಮತ್ತು ಒಂದಷ್ಟು ಗುರಿಗಳನ್ನು ಹಾಕ್ಕೊಂಡು 2030ರ ವೇಳೆಗೆ ಅವುಗಳನ್ನು ಅಚೀವ್ ಮಾಡಬೇಕಂತ ಒಂದು ಗುರಿಯನ್ನು ಹಾಕ್ಕೊಂಡ್ರು. ಅವುಗಳೇ SDGಗಳು 2015ರಲ್ಲಿ ಬಂದವು. ಯಾವುಗಳನ್ನು ರಿಪ್ಲೇಸ್ ಮಾಡೋದಕ್ಕೆ? MDGಗಳನ್ನು ರಿಪ್ಲೇಸ್ ಮಾಡೋದಕ್ಕೆ. ರೈಟ್. ಮುಂದಿನ ಏನಿದೆ ಅದು ಸಹಸ್ರಮಾನದ ಅಭಿವೃದ್ಧಿ ಗುರಿಗಳಿಗೆ MDG ಬದಲಿಯಾಗಿ 2015ರಲ್ಲಿ SDGಗಳನ್ನು ಅಳವಡಿಸಿಕೊಳ್ಳಲಾಯಿತು. ಸರಿಯಾಗಿದೆ ಹೇಳಿಕೆ, ಸರಿಯಾಗಿದೆ. ಒಂದು ತಪ್ಪು, ಎರಡು ಸರಿ. ಮೂರನೇದಕ್ಕೆ ಹೋಗೋಣ. ದ SDGs ಕನ್ಸಿಸ್ಟ್ ಆಫ್ 10 ಗೋಲ್ಸ್ ವಿತ್ 100 ಟಾರ್ಗೆಟ್ಸ್ ಟು ಬಿ ಅಚೀವ್ಡ್ ಬೈ 2030 ಅಂದರೆ ತಪ್ಪಾಗುತ್ತೆ. 2015ರಲ್ಲಿ ಏನು SDGಗಳನ್ನು ತಂದರು, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸು, ಅವು 10 ಗುರಿಗಳಿಲ್ಲ, ಬದಲಾಗಿ 17 ಗೋಲ್ಗಳಿದ್ದಾವೆ. 2030ರ ವೇಳೆಗೆ ಅವುಗಳನ್ನು ಅಚೀವ್ ಮಾಡುವ ಗುರಿಯನ್ನು ಕೂಡ ಹಾಕ್ಕೊಂಡಿದ್ರು. ಅರ್ಥ ಆಯ್ತು ಅಂದ್ಕೊಳ್ತೀನಿ. ನೆಕ್ಸ್ಟ್ ಬರೋಣ. 4ನೇದು, ದ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ MDGs ಹ್ಯಾವ್ ಟೋಟಲ್ 8 ಗೋಲ್ಸ್. ಇಲ್ಲಿ ಹೇಳಿದ್ದೆ ನಾನು 2000ನೇ ಇಸ್ವಿಯಲ್ಲಿ ಸಹಸ್ರಮಾನದ ಗುರಿಗಳನ್ನು ಹಾಕೊಳ್ತಾರೆ. ಎಷ್ಟು ಗುರಿಗಳಂದರೆ 8 ಗುರಿಗಳು. ಹಾಗಾಗಿ 4ನೇ ಹೇಳಿಕೆ ಸರಿಯಾಗಿದೆ. ಸಹಸ್ರಮಾನದ ಅಭಿವೃದ್ಧಿ ಗುರಿಗಳು ಒಟ್ಟು 8 ಗುರಿಗಳಿದ್ದಾವೆ. 2 ಮತ್ತು 4 ಸರಿಯಾಗಿದೆ. 1 ಮತ್ತು 3 ತಪ್ಪಾಗಿದ್ದಾವೆ. ಹಾಗಾಗಿ 1, 2, 4 ಎ ತಪ್ಪು, 1, 2, 3 ಬಿ ತಪ್ಪು, 1, 3 ಸಿ ತಪ್ಪು, 2, 4 ಡಿ ಸರಿಯಾಗಿದೆ. ಸೊ ಈ ರೀತಿಯಾಗಿ ನಾವು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡ್ರೆ ಎಂಥ ಪರೀಕ್ಷೆಯನ್ನು ಬೇಕಾದರೂ ಪಾಸ್ ಮಾಡ್ಕೋಬೋದು. ಓಕೆ, ಬನ್ನಿ ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ಸುಸ್ಥಿರ ಅಭಿವೃದ್ಧಿ ಗುರಿಗಳ ಹಿನ್ನೆಲೆ ಏನು? ಈಗೇನು ಮಾತಾಡಿದ್ವಲ್ಲ ಅದರದ್ದೇ ಒಂದಷ್ಟು ಇನ್ನಷ್ಟು ಮಾಹಿತಿಯನ್ನು ಪಡಿತಾ ಹೋಗೋಣ. ವಿಶ್ವಸಂಸ್ಥೆಯ 70ನೇ ಶೃಂಗಸಭೆಯು 25ನೇ ಸೆಪ್ಟೆಂಬರ್ 2015ರಂದು 169 ಟಾರ್ಗೆಟ್ಸ್, 169 ಟಾರ್ಗೆಟ್ಸ್, 232 ಸೂಚಕಗಳು, ಇಂಡಿಕೇಟರ್ಸ್, ವಿತ್ 17 ಸುಸ್ಥಿರ ಅಭಿವೃದ್ಧಿ ಗುರಿಗಳು, ಗೋಲ್ಸ್ ಬೇರೆ, ಟಾರ್ಗೆಟ್ಸ್ ಬೇರೆ, ಇಂಡಿಕೇಟರ್ಸ್ ಬೇರೆ. 17 ಗೋಲ್ಸ್, 169 ಟಾರ್ಗೆಟ್ಸ್, 232 ಸೂಚಕಗಳು ಅಥವಾ ಇಂಡಿಕೇಟರ್ಸ್ಗಳನ್ನು ಒಳಗೊಂಡಿರುವಂತೆ ನಮ್ಮ ಪ್ರಪಂಚವನ್ನು ಪರಿವರ್ತಿಸುವುದು ಸುಸ್ಥಿರ ಅಭಿವೃದ್ಧಿಗಾಗಿ 2030ರ ಅಜೆಂಡಾ ಅಂತ ತರ್ತಾರೆ. ಸೊ ಟ್ರಾನ್ಸ್ಫಾರ್ಮಿಂಗ್ ಅವರ್ ವರ್ಲ್ಡ್, ದ 2030 agenda for sustainable development with 17 sustainable development goals accompanied by 169 targets and 232 indicators to be achieved by 2030 ಅಂತ ಹಾಕೊಂಡಿದ್ರು. ಇವುಗಳು ಯಾವನ್ನ ರಿಪ್ಲೇಸ್ ಮಾಡ್ತಾ ಇದ್ದೇವೆ? ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಏನಿದ್ವು ಆ ಗೋಲ್ಗಳನ್ನು ರಿಪ್ಲೇಸ್ ಮಾಡ್ತಾ ಇದ್ದೇವೆ. ಕಾರಣ ಅವುಗಳನ್ನು ಅಚೀವ್ ಮಾಡೋದಕ್ಕೆ ಕಂಪ್ಲೀಟ್ ಆಗಲಿಲ್ಲ, ಒಂದಷ್ಟಂತೂ ಅಚೀವ್ ಮಾಡಿದ್ದೀವಿ. ಈಗ ಹೊಸ ಗೋಲ್ಗಳನ್ನು ತರೋಣ ಅಂತ ವಿಶ್ವಸಂಸ್ಥೆ. ಇದಕ್ಕಾಗಿ ಎಲ್ಲ ದೇಶಗಳು, ಎಲ್ಲ ರಾಜ್ಯಗಳು, ಎಲ್ಲ ಕಾರ್ಪೊರೇಟ್ ವಲಯಗಳು, ಎಲ್ಲ ಸಂಸ್ಥೆಗಳು, ಎಲ್ಲ ಸಮಾಜದ ನಾವೆಲ್ಲರೂ ಕೂಡ ಕೈ ಜೋಡಿಸಬೇಕು ಅಂತ ಹೇಳ್ತಾರೆ. ಪ್ರತಿ ಪ್ರಜೆಯನ್ನ 2030ರೊಳಗೆ ಬಡತನ ನಿರ್ಮೂಲನೆ ಮಾಡುವುದೇ ಈ ಕಾರ್ಯಸೂಚಿಯ ಹೃದಯ ಭಾಗವಾಗುತ್ತೆ. ದ ಲೀವ್ ನೋ ಒನ್ ಬಿಹೈಂಡ್, ಅದು ಫಸ್ಟ್ ಈ ಒಂದು ಕಾರ್ಯಕ್ರಮದ ಪ್ರಮುಖ ಉದ್ದೇಶವಾಗಿದೆ. ಸುಸ್ಥಿರ ಅಭಿವೃದ್ಧಿಯ ಕೆಳಕಂಡಂತೆ ಸೂಚಿಸ್ತಾ ಹೋಗುತ್ತೆ. ಇವೆಲ್ಲವೂ ಇಂಪಾರ್ಟೆಂಟ್. ಈಗ ನಾವೇನು ಮಾಡೋಣ ಅಂದರೆ ಇಲ್ಲಿ 5 ಪೀಸ್ ಬರ್ತವೆ. 1 ಪೀಪಲ್, 2 ಪ್ಲಾನೆಟ್, 3 ಪ್ರಾಸ್ಪರಿಟಿ, 4 ಪೀಸ್, 5 ಪಾರ್ಟ್ನರ್ಶಿಪ್. ಅಂದರೆ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಪ್ರಜೆಗಳು, ಭೂಮಿ, ಸಮೃದ್ಧಿ, ಶಾಂತಿ, ಸಹಭಾಗಿತ್ವದ ಕ್ಷೇತ್ರಗಳಲ್ಲಿ ಕ್ರಿಯೆಯನ್ನು ಉತ್ತೇಜಿಸ್ತವೆ. ಅಂದರೆ ಪ್ರಜೆಗಳನ್ನು ಬಡತನ, ಹಸಿವನ್ನು ಕೊನೆಗೊಳಿಸಲು ಅದರ ಎಲ್ಲ ರೂಪಗಳ ಆಯಾಮಗಳಲ್ಲಿ ಹಾಗೂ ಎಲ್ಲ ಮಾನವರು ತಮ್ಮ ಸಾಮರ್ಥ್ಯವನ್ನು ಒಟ್ಟಾರೆಯಾಗಿ ಪ್ರಜೆಗಳ ಅಭಿವೃದ್ಧಿ, ಭೂಮಿಯ ಸಂರಕ್ಷಣೆ, ಸಮೃದ್ಧಿ, ಶಾಂತಿ, ಪಾಲುದಾರಿಕೆ ಇವೆಲ್ಲವೂ ಕೂಡ ಸುಸ್ಥಿರ ಅಭಿವೃದ್ಧಿ ಗುರಿಯ ಮುಖ್ಯ ಉದ್ದೇಶಗಳಾಗಿದ್ದವು. ಹಾಗಾದರೆ ಯಾವ್ಯಾವವು 17 ಗುರಿಗಳು ಅಂದರೆ ಫಸ್ಟ್ ಹೆಸರು ಹೇಳಿ ಅದರ ಉದ್ದೇಶವನ್ನು ನೋಡ್ಕೊಳ್ತಾ ಹೋಗೋಣ. ಬಡತನದ ನಿರ್ಮೂಲನೆ ಅಥವಾ ನೋ ಪೋವರ್ಟಿ, ಎಂಡ್ ಪೋವರ್ಟಿ ಇನ್ ಆಲ್ ಇಟ್ಸ್ ಫಾರ್ಮ್ಸ್ ಎವ್ರಿವೇರ್. ಅಂದರೆ ಎಲ್ಲೆಡೆಯಲ್ಲಿಯೂ ಎಲ್ಲ ವಿಧದ ಬಡತನವನ್ನು ಕೊನೆಗೊಳಿಸಬೇಕು ಅಂತಕ್ಕಂಥದ್ದು ಮೊದಲ ಸುಸ್ಥಿರ ಅಭಿವೃದ್ಧಿ ಗುರಿ, ನೋ ಪೋವರ್ಟಿಯ ಪ್ರಮುಖ ಉದ್ದೇಶ. 2ನೇ SDG ಜೀರೋ ಹಂಗರ್. ಜೀರೋ ಹಂಗರ್ ಅಂದರೆ ಎಂಡ್ ಹಂಗರ್, ಹಸಿವನ್ನು ಕೊನೆಗೊಳಿಸಿ, ಮತ್ತು ಅಚೀವ್ ದ ಫುಡ್ ಸೆಕ್ಯೂರಿಟಿ, ಆಹಾರ ಭದ್ರತೆಯನ್ನು ಅಚೀವ್ ಮಾಡಿ, ಆ್ಯಂಡ್ ಇಂಪ್ರೂವ್ ದ ನ್ಯೂಟ್ರಿಷನ್, ಪೌಷ್ಟಿಕತೆಯನ್ನು ಸುಧಾರಿಸಬೇಕು ಮತ್ತು
ಪ್ರಮೋಟ್ ದ ಸಸ್ಟೈನಬಲ್ ಅಗ್ರಿಕಲ್ಚರ್, ಸುಸ್ಥಿರ ಕೃಷಿಯನ್ನು ಉತ್ತೇಜಿಸಿ ಹಸಿವನ್ನು ಕೊನೆಗೊಳಿಸಬೇಕು. ಇದು ಹಸಿವು ಮುಕ್ತ ಅಂತಕ್ಕಂಥದ್ದು ಎರಡನೇ SDG. ಮೂರನೇದು ಗುಡ್ ಹೆಲ್ತ್ ಆ್ಯಂಡ್ ವೆಲ್ಬೀಯಿಂಗ್. ಗುಡ್ ಹೆಲ್ತ್ ಆ್ಯಂಡ್ ವೆಲ್ಬೀಯಿಂಗ್, ಎಲ್ಲರಿಗೂ ಎಲ್ಲ ವಯೋಮಾನದವರಿಗೂ ಆರೋಗ್ಯಕರ ಜೀವನವನ್ನು ಖಾತರಿಪಡಿಸಿ ಯೋಗಕ್ಷೇಮವನ್ನು ಉತ್ತೇಜಿಸಬೇಕು. ನಾಲ್ಕನೇದು ಗುಣಮಟ್ಟದ ಶಿಕ್ಷಣ, ಕ್ವಾಲಿಟಿ ಎಜುಕೇಷನ್, ಎಲ್ಲರಿಗೂ ಸಮನ್ವಯ ಮತ್ತು ಸಮಾನ ಗುಣಮಟ್ಟದ ಶಿಕ್ಷಣ ಹಾಗೂ ಜೀವನದುದ್ದಕ್ಕೂ ಕಲಿಕೆ ಅವಕಾಶಗಳಿಗೆ ಉತ್ತೇಜನವನ್ನು ಖಾತರಿಪಡಿಸ್ತಕ್ಕಂಥದ್ದು ನಾಲ್ಕನೇ SDG. ಐದನೇದು ಲಿಂಗ ಸಮಾನತೆ ಅಥವಾ ಜೆಂಡರ್ ಈಕ್ವಾಲಿಟಿ. ಒಂದು ಕಡೆ ಬರ್ಕೊಂಬಿಟ್ರಿ 17 ಗುರಿಗಳು, ಅದರ ಒಂದೊಂದು ಲೈನ್ ಇಂಪಾರ್ಟೆನ್ಸ್ ಏನಿದೆ ಅಂತ ಬರ್ಕೊಂಬಿಟ್ರಿ. ಲಿಂಗ ಸಮಾನತೆಯನ್ನು ಸಾಧಿಸುವುದು, ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳನ್ನು ಸಶಕ್ತರನ್ನಾಗಿಸ್ತಕ್ಕಂಥದ್ದು, ಸ್ವಚ್ಛ ನೀರು ಮತ್ತು ನೈರ್ಮಲ್ಯ 6ನೇ SDG, ಕ್ಲೀನ್ ವಾಟರ್ ಅಂಡ್ ಸ್ಯಾನಿಟೇಷನ್, ಎಲ್ಲರಿಗೂ ಸ್ವಚ್ಛ ನೀರು ಮತ್ತು ನೈರ್ಮಲೀಕರಣದ ಲಭ್ಯತೆ ಮತ್ತು ಅದರ ಸುಸ್ಥಿರತೆಯ ನಿರ್ವಹಣೆಯನ್ನು ಖಾತರಿಗೊಳಿಸ್ತಕ್ಕಂಥದ್ದು. 7ನೇದು ಅಗ್ಗವಾದ ಮತ್ತು ಶುದ್ಧವಾದ ಶಕ್ತಿ, ಅಫೋರ್ಡಬಲ್ ಅಂಡ್ ಕ್ಲೀನ್ ಎನರ್ಜಿ ಆಗುತ್ತೆ. ಅಗ್ಗವಾದ ಮತ್ತು ಎಲ್ರಿಗೂ ಸುಲಭವಾಗಿ ದೊರಕಬಲ್ಲ, ವಿಶ್ವಾಸಾರ್ಹ, ಸುಸ್ಥಿರ ಹಾಗೂ ಆಧುನಿಕ ಇಂಧನದ ಮತ್ತು ಶುದ್ಧ ಶಕ್ತಿಯ ಲಭ್ಯತೆಯನ್ನು ಖಾತರಿಗೊಳಿಸ್ತಕ್ಕಂಥದ್ದು 7ನೇದಾದರೆ, 8ನೇದು ಡೀಸೆಂಟ್ ವರ್ಕ್ ಆ್ಯಂಡ್ ಎಕನಾಮಿಕ್ ಗ್ರೋತ್ ಆಗುತ್ತೆ. ಸೊ ಗೌರವಿತ ಕೆಲಸ ಮತ್ತು ಆರ್ಥಿಕ ಬೆಳವಣಿಗೆ. 9ನೇದು ಇಂಡಸ್ಟ್ರಿ, ಇನ್ನೋವೇಷನ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್, ಉದ್ಯಮ, ಆವಿಷ್ಕಾರ ಮತ್ತು ಮೂಲಸೌಕರ್ಯಗಳು. ಕೆಲವೊಂದ್ಸಲ ಎಕ್ಸಾಮಲ್ಲಿ 2ನೇ ಗುರಿ ಯಾವುದು, 4ನೇ ಗುರಿ ಯಾವುದು, 9ನೇ ಗುರಿ ಯಾವುದು ಅಂತ ಕೇಳಿದರೆ ನೆನಪಿರಲಿ. ಇನ್ನು 10ನೆಯ ಗುರಿ ರೆಡ್ಯೂಸ್ಡ್ ಇನ್ಇಕ್ವಾಲಿಟೀಸ್, ಅಸಮಾನತೆಗಳ ಇಳಿಕೆ. 11ನೇದು ಸಸ್ಟೈನಬಲ್ ಸಿಟೀಸ್ ಆ್ಯಂಡ್ ಕಮ್ಯುನಿಟೀಸ್. 11ನೇ ಗುರಿ ಸುಸ್ಥಿರ ನಗರಗಳು ಮತ್ತು ಸಮುದಾಯಗಳು. 12ನೇ ಗುರಿ ರೆಸ್ಪಾನ್ಸಿಬಲ್ ಕನ್ಸಂಪ್ಷನ್ ಆ್ಯಂಡ್ ಪ್ರೊಡಕ್ಷನ್. 12 ಜವಾಬ್ದಾರಿಯುತ ಬಳಕೆ ಮತ್ತು ಉತ್ಪಾದನೆ. 13 ಕ್ಲೈಮೇಟ್ ಆಕ್ಷನ್, ಹವಾಮಾನದ ಬಗ್ಗೆ ಕ್ರಮಗಳು. 14 ಜಲದ ಜೀವರಾಶಿ, ಲೈಫ್ ಬಿಲೋ ವಾಟರ್. 15 ಲೈಫ್ ಆನ್ ಲ್ಯಾಂಡ್, ಭೂಮಿ ಮೇಲಿನ ಜೀವರಾಶಿ. 16 ಶಾಂತಿ, ನ್ಯಾಯ ಮತ್ತು ಸದೃಢ ಸಂಸ್ಥೆಗಳು. 17 ಗುರಿ ಮುಟ್ಟಲು ಸಹಭಾಗಿತ್ವ, ದ ಪಾರ್ಟ್ನರ್ಶಿಪ್ ಫಾರ್ ದ ಗೋಲ್ಸ್. ಹೀಗೆ ಒಟ್ಟು 193 ದೇಶಗಳು, 17 ಗೋಲ್ಗಳು, 169 ಟಾರ್ಗೆಟ್ಗಳು, 232 ಗ್ಲೋಬಲ್ ಇಂಡಿಕೇಟರ್ಸು, 306 ನಮ್ಮ ದೇಶದ ನ್ಯಾಷನಲ್ ಇಂಡಿಕೇಟರ್ಸು 2030 ವೇಳೆಗೆ ಅಚೀವ್ ಮಾಡಬೇಕಂತಕ್ಕಂತಹ ಒಂದು ಡೆಡ್ ಲೈನ್. ನೀವೇನು ಮಾಡಬೇಕು, ಇವೆಲ್ಲವನ್ನ ಇನ್ನೂ ಒಂದ್ಸಲ ಓದಿ ನಿಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಒಂದೊಂದು ಲೈನ್ ಬರ್ಕೊಳ್ರಿ. SDGಗಳಂತ ಬರ್ಕೊಂಡು 1ನೇದು ಬಡತನ ನಿರ್ಮೂಲನೆ, ಇಂಗ್ಲೀಷಲ್ಲಿ ಕೂಡ ಬರ್ಕೊಳ್ರಿ, ನೋ ಪೋವರ್ಟಿ. 2ನೇದು ಹಸಿವು ಮುಕ್ತ, ನೋ ಹಂಗರ್ ಅಥವಾ ಜೀರೋ ಹಂಗರ್. ಓಕೆ, ಮತ್ತು ಇದರ ಉದ್ದೇಶ ಏನು ಅಂತ ಒಂದೆರಡು ಲೈನಲ್ಲಿ ನಿಮ್ಗೆ ಅರ್ಥ ಆಗೋ ಥರ ಬರ್ಕೊಂಡು ಅವಾಗ ಇದನ್ನು ರಿವೈಸ್ ಮಾಡ್ತಾ ಹೋಗಿ. ಸೊ ಭಾಳ ಯೂಸ್ ಆಗುತ್ತೆ. 1. ಇನ್ನು ಸಿವಿಲ್ PSI 2020ಯಲ್ಲಿ ಇವುಗಳಲ್ಲಿ ಯಾವುದು ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ ಅಲ್ಲ ಅಂತ ಕೇಳಿದ್ರು. ಸೊ ಬಡತನ, ಹಸಿವನ್ನು ನಿರ್ಮೂಲನೆ ಮಾಡ್ತಕ್ಕಂಥದ್ದು ಇವತ್ತು SDGಯಲ್ಲೂ ಇದೆ, MDGಯಲ್ಲೂ ಕೂಡ ಇತ್ತು. ತಾಯಿ ಆರೋಗ್ಯವನ್ನು ಸುಧಾರಿಸ್ತಕ್ಕಂಥದ್ದು ಇಲ್ಲಿ ನೋಡ್ಬೋದು ನೀವು. ತಾಯಿ ಆರೋಗ್ಯ ಅನ್ನೋಕ್ಕಿಂತಲೂ ಇಲ್ಲಿ ಗುಡ್ ಹೆಲ್ತ್ ಆ್ಯಂಡ್ ವೆಲ್ಬೀಯಿಂಗ್ ಅಂತ ಇದೆಯಲ್ಲ, ಸೊ ಅದು ಅದರಲ್ಲೂ ಕನ್ಸಿಡರ್ ಆಗುತ್ತೆ. ಮತ್ತು ಲಿಂಗ ಸಮಾನತೆ ಇದೆಯಲ್ಲ, ಎಷ್ಟನೇದು ಜೆಂಡರ್ ಈಕ್ವಾಲಿಟಿ, ಇಲ್ಲೂ ಕೂಡ ಅದು ವರ್ಕ್ ಆಗುತ್ತೆ. ಸೊ ಹಾಗಾಗಿ MDGಯಲ್ಲೂ ಇದೆ, ತಾಯಿ ಆರೋಗ್ಯ, ಮಗುವಿನ ಆರೋಗ್ಯವನ್ನು ಕಾಪಾಡ್ತಕ್ಕಂಥದ್ದು MDGಯಲ್ಲೂ ಇತ್ತು, SDGಯಲ್ಲೂ ಇದೆ. ಮತ್ತು ಲಿಂಗ ಸಮಾನತೆ, ಮಹಿಳೆಯರಿಗೆ ಅಧಿಕಾರ, ಇದು ಕೂಡ ಬೋತ್ SDG ಆ್ಯಂಡ್ MDGಯಲ್ಲೂ ಕೂಡ ಇದೆ. ಆದರೆ ವಹಿಸಬಹುದಾದ ಶಕ್ತವಾದ ಶುದ್ಧ ಶಕ್ತಿ, ಅಫೋರ್ಡಬಲ್ ಆ್ಯಂಡ್ ಕ್ಲೀನ್ ಎನರ್ಜಿ ಅಂತಕ್ಕಂಥದ್ದು MDGಯಲ್ಲಿ ಇರಲಿಲ್ಲ, SDGಯಲ್ಲಿ ಸೇರಿಸಿರ್ತಕ್ಕಂಥದ್ದು. ಓಕೆ, ಸೊ ಹಾಗಾಗಿ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅಂತಕ್ಕಂಥವು 8 ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಗೋಲ್ಸ್ ಆಗಿತ್ತು. 2015 ವೇಳೆಗೆ ಅಚೀವ್ ಮಾಡಬೇಕಂತ 2000ರಲ್ಲಿ ತಂದಿತ್ತು. 2000 ಸಹಸ್ರಮಾನದ ವರ್ಷದಲ್ಲಿ ಮಿಲೇನಿಯಂ ಸಮಿತ್ತಲ್ಲಿ ಯುನೈಟೆಡ್ ನೇಷನ್ಸ್ ತಂದಿತ್ತು. 2015 ವೇಳೆಗೆ ಅಚೀವ್ ಮಾಡಬೇಕಂತ ಒಂದಷ್ಟು ರೀತಿಯಲ್ಲಿ ಅವು ಅಚೀವ್ ಆದವು ಕೂಡ. ಆದರೆ ನಂತರದ ದಿನಗಳಲ್ಲಿ ಮತ್ತೆ SDGಗಳನ್ನು ತಂದರು. ಇಲ್ಲಿ ಒಂದು ಲಿಸ್ಟ್ ನೋಡ್ಕೊಂಬಿಡೋಣ. ಈ 8 ಗುರಿಗಳು ಯಾವ್ಯಾವ ಇದ್ವು ಹಾಗಾದರೆ ಅವಾಗ ಅಂದರೆ, ಟು ಇರಾಡಿಕೇಟ್ ದ ಎಕ್ಸ್ಟ್ರೀಮ್ ಪುವರ್ಟಿ ಆ್ಯಂಡ್ ಹಂಗರ್. ಇವತ್ತು ಪುವರ್ಟಿ, ನೋ ಹಂಗರ್, ಜೀರೋ ಹಂಗರ್ ಅಂದ್ಬಿಟ್ಟು 2 ಮಾಡಿದ್ದಾರೆ, ನೋ ಪುವರ್ಟಿ ಆ್ಯಂಡ್ ನೋ ಹಂಗರ್ ಇನ್ SDG. ಟು ಅಚೀವ್ ದ ಯೂನಿವರ್ಸಲ್ ಪ್ರೈಮರಿ ಎಜುಕೇಷನ್, ಇವತ್ತು ಕೂಡ ನಾವು SDGಯಲ್ಲಿ ಕಾಣ್ತಾ ಇದ್ದೀವಿ, ಕ್ವಾಲಿಟಿ ಎಜುಕೇಷನ್ ಕೊಡಬೇಕಂತ. ಸೊ 4ನೇ SDG ಆಗಿದೆ. ಆವಾಗ 2ನೇ SDGಯಲ್ಲಿತ್ತು, MDGಯಲ್ಲಿತ್ತು. 3ನೇದು ಟು ಪ್ರಮೋಟ್ ದ ಜೆಂಡರ್ ಈಕ್ವಾಲಿಟಿ ಆ್ಯಂಡ್ ಎಂಪವರ್ ದ ವಿಮೆನ್. ಪ್ರಮೋಟ್ ದ ಜೆಂಡರ್ ಈಕ್ವಾಲಿಟಿ ಆ್ಯಂಡ್ ಎಂಪವರ್ ದ ವಿಮೆನ್. SDGಯಲ್ಲಿ ಎಲ್ಲಿದೆ ಜೆಂಡರ್ ಈಕ್ವಾಲಿಟಿ? 5ನೇ SDG. ಎಂಪವರ್ ದ ವಿಮೆನ್ ಅಂತಕ್ಕಂಥದ್ದು ಸೇಮ್
ಜೆಂಡರ್ ಈಕ್ವಾಲಿಟಿಯಲ್ಲೇ ಬರುತ್ತೆ. ಇನ್ನು 4ನೇದು ಟು ರೆಡ್ಯೂಸ್ ದ ಚೈಲ್ಡ್ ಮಾರ್ಟಾಲಿಟಿ, ಅಗೇನ್ ಗುಡ್ ಹೆಲ್ತಲ್ಲಿ ಬರುತ್ತೆ. 5ನೇದು ಟು ಇಂಪ್ರೂವ್ ದ ಮೆಟರ್ನಲ್ ಹೆಲ್ತ್, ಅಗೇನ್ ಜೆಂಡರ್ ಈಕ್ವಾಲಿಟಿ ಗುಡ್ ಹೆಲ್ತಲ್ಲಿ ಬರುತ್ತೆ. ಸೊ 6ನೇದು ಟು ಕಾಂಬ್ಯಾಟ್ ದ HIV, AIDS, ಮಲೇರಿಯಾ ಆ್ಯಂಡ್ ಅದರ್ ಡಿಸೀಸಸ್ಸು, ಸೇಮ್ ಅಗೇನ್ ಗುಡ್ ಹೆಲ್ತ್, ಏನು ಕ್ವಾಲಿಟಿ ಹೆಲ್ತ್ ಬಗ್ಗೆ ಬರುತ್ತೆ. ಗುಡ್ ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್ ಅದರಲ್ಲೇ ಕವರ್ ಆಗುತ್ತೆ. ಅದಾದ ನಂತರ 7ನೇದು ಟು ಎನ್ಶ್ಯೂರ್ ದ ಎನ್ವಿರಾನ್ಮೆಂಟಲ್ ಸಸ್ಟೈನಬಿಲಿಟಿ ಅಂತ ಹೇಳಿದರು. ಸೊ ಇಲ್ಲಿ 3-4 ಆಗಿ ಡಿವೈಡ್ ಮಾಡಿದ್ದಾರೆ. ಒಂದು ಕ್ಲೈಮೇಟ್ ಆ್ಯಕ್ಷನ್ ಹೇಳಿದ್ದಾರೆ, ಲೈಫ್ ಬಿಲೋ ವಾಟರ್, ಲೈಫ್ ಆನ್ ಲ್ಯಾಂಡ್ ಅಂದ್ಬಿಟ್ಟು. ಸೊ ಬೇರೆ ಬೇರೆ ಕಡೆ ಆ ಒಂದು 7ನೇ ಗೋಲನ್ನು ತಂದಿದ್ದಾರೆ. 8ನೇ ಗೋಲ್ ಆಗಿರ್ತಕ್ಕಂಥ ಟು ಡೆವಲಪ್ ಎ ಗ್ಲೋಬಲ್ ಪಾರ್ಟ್ನರ್ಶಿಪ್ ಫಾರ್ ದ ಡೆವಲಪ್ಮೆಂಟು. ಹಾಗಾಗಿ 8ನೇ ಗೋಲಲ್ಲಿ ಪಾರ್ಟ್ನರ್ಶಿಪ್ ಫಾರ್ ದ ಗೋಲ್ಸ್ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ 8 MDG ಗೋಲ್ಸ್ ಏನಿದೆ ಅವೆಲ್ಲವುಗಳನ್ನು ಸೇರಿಸಿಕೊಂಡಂತೆ ವಿವಿಧ ವಿಚಾರಗಳು, ಎಕ್ಸ್ಟ್ರಾ ವಿಚಾರಗಳನ್ನು SDGಯಲ್ಲಿ ಆ್ಯಡ್ ಮಾಡಿದ್ದಾರೆ. ಮೊನ್ನೆ KEA 670 ಪೋಸ್ಟ್ಗಳ ಪರೀಕ್ಷೆಯಲ್ಲಿ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಒಟ್ಟು ಸಂಖ್ಯೆ ಎಷ್ಟು ಅಂತ ಈಸಿಯಾಗಿ ಕೇಳಿಬಿಟ್ಟಿದ್ರು. 17, ಸಿಂಪಲ್ ಆಗಿತ್ತು. ಇನ್ನು 2ನೇ ಪ್ರಶ್ನೆ, ಅಭಿವೃದ್ಧಿ ಕಾರ್ಯಕ್ರಮಗಳ ಪರಿಣಾಮಕಾರಿ ಮೇಲ್ವಿಚಾರಣೆ ಮತ್ತು ಮೌಲ್ಯಮಾಪನವನ್ನು ಖಚಿತಪಡಿಸಿಕೊಳ್ಳಲು ಯಾವ ಡ್ಯಾಶ್ ಬೋರ್ಡ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ? ವಿಚ್ ಡ್ಯಾಶ್ ಬೋರ್ಡ್ ಹ್ಯಾಸ್ ಬಿನ್ ಡೆವಲಪ್ಡ್ ಟು ಎನ್ಶ್ಯೂರ್ ಎಫೆಕ್ಟಿವ್ ಮಾನಿಟರಿಂಗ್ ಅಂಡ್ ಇವ್ಯಾಲ್ಯೂಯೇಷನ್ ಆಫ್ ಡೆವಲಪ್ಮೆಂಟ್ ಗೋಲ್ಸ್. ಅಂದರೆ ಆಕಾಂಕ್ಷೆ, ಅವಲೋಕನ, ಅರಿವು, ಪಂಚತಂತ್ರ. ಇದು ಪ್ರಶ್ನೆ ಬಹಳ ಸಲ ಬಂದೋಗಿದೆ. ಸೊ ಅವಲೋಕನ ಅಂತಕ್ಕಂಥದ್ದು ಒಂದು ಹೊಸ ಸಾಫ್ಟ್ವೇರ್ ಆಗುತ್ತೆ. ಈ ಪ್ಲಾಟ್ಫಾರ್ಮಲ್ಲಿ ನಾಗರಿಕರಿಗೆ ಬಜೆಟ್ ಮತ್ತು ಎಲ್ಲ 45 ಇಲಾಖೆಗಳ ಸುಮಾರು 1800ಕ್ಕೂ ಹೆಚ್ಚಿನ ಕಾರ್ಯಕ್ರಮಗಳ ಒಳಗೊಂಡಿರುವ ವೆಚ್ಚಗಳ ಡೇಟಾವನ್ನು ತೆಗೆದುಕೊಳ್ಳಲು, ಅವುಗಳನ್ನು ನೋಡಲು ಅನುವು ಮಾಡಿಕೊಡುತ್ತದೆ ಅವಲೋಕನ ಸಾಫ್ಟ್ವೇರು. ಇದೊಂದು ಡ್ಯಾಶ್ ಬೋರ್ಡ್ ಆಗಿದೆ. ಜಿಲ್ಲಾ ಯೋಜನಾ ಸಮಿತಿಗಳ ಮೂಲಕ ಸುಸ್ಥಿರ ಅಭಿವೃದ್ಧಿ ಗುರಿಗಳ ದಕ್ಷ ಹಾಗೂ ಪರಿಣಾಮಕಾರಿ ಅನುಷ್ಠಾನವನ್ನು ಖಚಿತಪಡಿಸಿಕೊಳ್ಳಲು ಜಿಲ್ಲಾ ಹಂತದಲ್ಲಿ ಪ್ರತ್ಯೇಕಿಸಲಾದ ದತ್ತಾಂಶಗಳನ್ನು ಸಂಗ್ರಹಿಸಿ ಅದರ ಆಧಾರದ ಮೇಲೆ ಜಿಲ್ಲಾವಾರು ಧ್ಯೇಯಗಳನ್ನು ರೂಪಿಸಲಾಗಿದೆ. ಅದು ಅಭಿವೃದ್ಧಿ ಕಾರ್ಯಕ್ರಮಗಳ ಪರಿಣಾಮಕಾರಿ ಉಸ್ತುವಾರಿ ಮತ್ತು ಮೌಲ್ಯಮಾಪನವನ್ನು ಖಚಿತಪಡಿಸಿಕೊಳ್ಳಲು ಅವಲೋಕನ ಒಂದು ಡ್ಯಾಶ್ ಬೋರ್ಡನ್ನು, ಈಗ ಯುನೈಟೆಡ್ ನೇಷನ್ಸ್ ಅವರು 17 ಗೋಲ್ಸ್ ಹಾಕ್ಬೋದು. ನೋಡ್ರಿ, ನಿಮ್ಮ ದೇಶದಲ್ಲಿ ನೀವೇನು ಮಾಡಿ, 0 ಹಂಗರ್ ಇರಬೇಕು, ನೋ ಪೋವರ್ಟಿ ಇರಬೇಕು, ಗುಡ್ ಹೆಲ್ತ್ ಇರಬೇಕು, ಕ್ವಾಲಿಟಿ ಎಜುಕೇಷನ್ ಕೊಡಿ, ಜೆಂಡರ್ ಈಕ್ವಾಲಿಟಿ ಮಾಡಿ ಅಂತ 17 ಗುರಿಗಳನ್ನೇನು ಪಟ್ಟಿ ಮಾಡಿಕೊಟ್ಟಿದೆ. ಆ ಪಟ್ಟಿ ಮಾಡಿಬಿಟ್ರೆ ಆಗುತ್ತಾ? ಕೊನೆಗೆ ಅವೇನು ಮಾಡಬೇಕು, ನಮ್ಮ ದೇಶ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರ ಆಗಿರೋದ್ರಿಂದ ಆ ವಿಶ್ವಸಂಸ್ಥೆ ಹಾಕಿರ್ತಕ್ಕಂಥ ಗುರಿಗಳನ್ನು ಅಚೀವ್ ಮಾಡೋದಕ್ಕೆ ನಮ್ಮ ದೇಶಕ್ಕೆ ಬಂದು ನಾವು ಕೆಲಸ ಮಾಡಬೇಕು. ಕೆಲಸ ಮಾಡಬೇಕಂದ್ರೆ ಕೇಂದ್ರ ಸರ್ಕಾರ ಮೇಲೆ ಕುಂತು ಇಲ್ಲಪ್ಪ ಹಿಂಗೆ ಹೇಳಿದ್ದಾರೆ, ಮೊನ್ನೆ ಮೀಟಿಂಗ್ ಹೋಗಿದ್ವಿ, ವಿಶ್ವಸಂಸ್ಥೆ ಮೀಟಿಂಗ್, ಅವ್ರು ಹೇಳಿದ್ದಾರೆ ಅದೇನೋ 17 ಗುರಿಗಳದೆ ಅಂತ ನೋಡ್ರಿ, ಸ್ವಲ್ಪ ಮಾಡ್ರಿ ಅಂತ ಹೇಳ್ಬಿಟ್ರೆ ಆಗುತ್ತಾ? ಅವ್ರು ಏನು ಮಾಡಬೇಕು, ಮತ್ತು ಅಗೇನ್ ರಾಜ್ಯ ಸರ್ಕಾರಗಳೊಂದಿಗೆ ಸಂಪರ್ಕ ಸಾಧಿಸಿ ಈ 17 ಗುರಿಗಳ ಕಡೆ ತಾವು ಕಾನೂನುಗಳನ್ನು ತರಬೇಕು ಅಥವಾ ಏನು ಪಾಲಿಸಿ ತರಬೇಕು. ರಾಜ್ಯ ಸರ್ಕಾರಗಳು ಆ ಪಾಲಿಸಿಯನ್ನು ಇಂಪ್ಲಿಮೆಂಟ್ ಮಾಡ್ತಾ, ಸೊ ಫೈನಲಿ ಅವು ಜಿಲ್ಲಾ ಕೇಂದ್ರಗಳು, ತಾಲೂಕಾ ಕೇಂದ್ರಗಳು, ಗ್ರಾಮ ಪಂಚಾಯತ್ಗಳ ಹಂತದಲ್ಲಿ ಬರಬೇಕಾಗುತ್ತೆ. ಈ ರಾಜ್ಯ ಸರ್ಕಾರನೇ ಅನ್ಕೊಳ್ಳೋಣ, 100 ಪಾಲಿಸಿಗಳನ್ನು, 100 ಕಾರ್ಯಕ್ರಮಗಳನ್ನು ತರುತ್ತೆ. ಜೆಂಡರ್ ಈಕ್ವಾಲಿಟಿಗೆ, ನೋ ಹಂಗರ್ಗೆ, 0 ಹಂಗರ್ಗೆ ಅಥವಾ ಏನೋ ನೋ ಪೋವರ್ಟಿಗೆ ತರುತ್ತೆ. ಅದು ತಂದಿದ್ದು ಹೆಂಗೆ ಕೆಲಸ ಆಗ್ತಾ ಇದೆ? ಏನು ಸುಮ್ಮನೆ ನರೇಗಾ ಅಂದ್ಬಿಟ್ಟು ಬೋಗಸ್ ಕಾರ್ಡ್ಗಳನ್ನ ಮಾಡ್ತಾ ಇದ್ದಾರಾ? ಏನಾಗ್ತಾ ಇದೆ ಅಂತ ನೋಡ್ಬೇಕಲ್ವ? ಅದಕ್ಕೋಸ್ಕರ ಅವಲೋಕನ ಅಂತಕ್ಕಂಥ ಸಾಫ್ಟ್ವೇರ್ನ ತಂದು ಯಾವ ಪ್ರಾಜೆಕ್ಟು ಎಷ್ಟು ಕೋಟಿ ರೂಪಾಯಿ ಅನೌನ್ಸ್ ಆಗಿದೆ, ಎಷ್ಟು ಕೆಲಸ ಆಗಿದೆ, ಯಾವ ಹಂತದಲ್ಲಿದೆ, ಏನಾಯಿತು ಅಂತ ನಾಗರಿಕರು ಕೂಡ ನೋಡ್ಬೋದು ಅಂತ ಒಂದು ಡ್ಯಾಶ್ ಬೋರ್ಡ್ ಆಗುತ್ತೆ ಅವಲೋಕನ ಡ್ಯಾಶ್ ಬೋರ್ಡು. ಮೊನ್ನೆ KPSC ಸೆರಿಕಲ್ಚರ್ ಎಕ್ಸ್ಟೆನ್ಷನ್ ಆಫೀಸರ್ ಎಕ್ಸಾಮಲ್ಲಿ ಕೇಳಿದ್ರು. ಅವಲೋಕನ ಕರ್ನಾಟಕ ಸರ್ಕಾರದ ಯೋಜನೆ, ಕಾರ್ಯಕ್ರಮ ಅನುಷ್ಠಾನ ಮತ್ತು ಸಂಖ್ಯಾ ಇಲಾಖೆಯು ಸೃಷ್ಟಿಸಿರುವ ಕಾರ್ಯಕ್ರಮವೂ ಆಗಿದ್ದು, ಇದರ ಮುಖ್ಯ ಉದ್ದೇಶ ಏನಾಗಿತ್ತು? ಡಿಪಾರ್ಟ್ಮೆಂಟ್ ಆಫ್ ಪ್ಲಾನಿಂಗ್, ಪ್ರೋಗ್ರಾಮ್ ಅಂಡ್ ಮಾನಿಟರಿಂಗ್ ಸ್ಟಾಟಿಸ್ಟಿಕ್ಸ್, ಗವರ್ಮೆಂಟ್ ಆಫ್ ಕರ್ನಾಟಕ ಹ್ಯಾಸ್ ಕ್ರಿಯೇಟೆಡ್ ಎ ನ್ಯೂ ಡಿಸಿಷನ್ ಸಪೋರ್ಟ್ ಸಿಸ್ಟಮ್ ಕಾಲ್ಡ್ ಅವಲೋಕನ ಫಾರ್ ವಾಟ್? ಸೊ ಸರಿಯಾದ ಉತ್ತರ ಒಂದಾಗಿತ್ತು. ಸುಸ್ಥಿರ ಅಭಿವೃದ್ಧಿಯ ಗುರಿಗಳನ್ನು ಸಾಧಿಸುವ ನಿಟ್ಟಿನಲ್ಲಿ ಖರ್ಚುಗಳನ್ನು ಮತ್ತು ಹೂಡಿಕೆಗಳನ್ನು ಹಿಂಬಾಲಿಸುವುದು ಮತ್ತು ಭೌತಿಕ ಪ್ರಗತಿಯನ್ನು ಪರಿಶೀಲಿಸುವುದು. ಟ್ರ್ಯಾಕಿಂಗ್ ಅಲೋಕೇಶನ್ಸ್ ಆ್ಯಂಡ್ ಸ್ಪೆಂಡಿಂಗ್ ದ ಫಿಸಿಕಲ್ ಪ್ರೋಗ್ರೆಸ್ ಆನ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್. ನೋಡಿ, ಅವಲೋಕನ ಅಷ್ಟೇ ಅಲ್ಲ, 2021 ಜನವರಿ ಕರೆಂಟ್ ಅಫೇರ್ಸ್ ವೀಕ್ 4 ವಿವಿಧ ಇಲಾಖೆಗಳು ಮಾಡುವ ಮಂಜೂರಾತಿಗಳು, ಖರ್ಚುಗಳನ್ನು ಒಂದೇ ವೇದಿಕೆ ಅಡಿಯಲ್ಲಿ ತರುವ ಕಾರ್ಯದಲ್ಲಿ ಕರ್ನಾಟಕ ಸರ್ಕಾರದ ಸಾಫ್ಟ್ವೇರ್ನ ಹೆಸರು ಅವಲೋಕನ ಅಂತ 2021 ಮಾತಾಡಿದ್ವಿ. 2023 ಪರೀಕ್ಷೆಯಲ್ಲೂ ಬಂದಿತ್ತು. ಜೊತೆಗೆ 2021 SDAದಲ್ಲೂ ಕೂಡ ಅವಲೋಕನ ಜಾರಿಯಾದದ್ದು ಯಾವತ್ತು ಅಂತ ಕೇಳಿದ್ರು, 20 ಜನವರಿ 2021 ಆಗಿತ್ತು. ನೋಡಿ, ಅವಲೋಕನ ನೀವು ಬೇಕಾದ್ರೂ ಹೋಗಿ ನೋಡ್ಬೋದು.
ಸೊ ಎಲ್ಲ ಕ್ರಿಯಾ ಯೋಜನೆಗಳೇನಿರ್ತವೆ ಅವೆಲ್ಲವನ್ನು ತರೋ ಉದ್ದೇಶ. CSR ನಿಧಿ. ಈಗ ಒಂದು ಕಂಪನಿ ಇದೆ, ಇನ್ಫೋಸಿಸ್ ಅನ್ಕೊಳ್ಳೋಣ, ವಿಪ್ರೋ ಅನ್ಕೊಳ್ಳೋಣ, ಅಥವಾ ಇನ್ನೊಂದು ಯಾವುದೋ ಕಂಪನಿ ಅನ್ಕೊಳ್ಳೋಣ. ಇವ್ರು ಏನು ಮಾಡ್ತಾರೆ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಒಂದಷ್ಟು ಅಮೌಂಟನ್ನು ನಮ್ಮ ಸಮಾಜದ ಉದ್ಧಾರಕ್ಕೆ ಬಳಸಬೇಕಂತ ಒಂದು ರೂಲ್ಸ್ ಇದೆ. ಆ ರೂಲ್ಸ್ ಪ್ರಕಾರ ಇವ್ರು ಏನು ಮಾಡಬೇಕು, ಈಗ ಎಲ್ಲ ಒಂದು ಕಡೆ ಬಡವರಿಗೆ ಮನೆ ಕಟ್ಸ್ಕೊಡ್ಬೋದು, ಅಥವಾ ಶಾಲೆಗಳಿಗೆ ರೂಮ್ಸ್ ಕಟ್ಸ್ಕೊಡ್ಬೋದು, ಇನ್ನೇನೋ ಸಮಾಜಮುಖಿ ಕಾರ್ಯವನ್ನು ಮಾಡಬೇಕಾದ್ರೆ ಎಷ್ಟು ಮಾಡಿದ್ದಾರೆ, ಏನು ಎಷ್ಟು ಖರ್ಚಾಯಿತು ಎಲ್ಲವನ್ನು ನೋಡಬೇಕಲ್ವ. ಅದಕ್ಕೋಸ್ಕರ ಆಕಾಂಕ್ಷ ಎಂಬ ವೇದಿಕೆಯನ್ನು ಸ್ಥಾಪಿಸಲಾಗಿದೆ. ಕರ್ನಾಟಕವು ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲಿ ಸಾಂಸ್ಥಿಕ ಸಾಮಾಜಿಕ ಜವಾಬ್ದಾರಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಗಳನ್ನು ತೊಡಗಿಸಿಕೊಂಡ ಮೊದಲ ರಾಜ್ಯವೆಂಬ ಹೆಗ್ಗಳಿಕೆಯನ್ನು ಪಡೆದಿದೆ. ಸಾಂಸ್ಥಿಕ ಸಾಮಾಜಿಕ ಜವಾಬ್ದಾರಿ CSRಗಳ ಬದ್ಧತೆಗೆ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಒಗ್ಗೂಡಿಸಲು ಆಕಾಂಕ್ಷ ಎಂಬ ವೇದಿಕೆಯನ್ನು ಸ್ಥಾಪಿಸಲಾಗಿದೆ. ಸೊ ಆಕಾಂಕ್ಷ ಇಂಟಿಗ್ರೇಟೆಡ್ CSR ಫೆಸಿಲಿಟೇಷನ್ ಪ್ಲಾಟ್ಫಾರ್ಮ್. ಒಟ್ಟು ಎಷ್ಟು ಪ್ರಾಜೆಕ್ಟ್ಸು, ಎಷ್ಟು ಪ್ರೋಗ್ರೆಸ್ಸಲ್ಲಿದ್ದಾವೆ, ಎಷ್ಟು ಕಂಪ್ಲೀಟ್ ಆಗಿದ್ದಾವೆ, ಎಷ್ಟು ಕೋಟಿ 42,804 ಲಕ್ಷ ಅಮೌಂಟನ್ನು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಬೇರೆ ಬೇರೆ CSRಸು. ಸೊ ಗೌರ್ಮೆಂಟ್ ಯೂಸ್ ಎಷ್ಟಿದೆ ಇದೆಲ್ಲವನ್ನು ಕೂಡ ನಾವು ಆಕಾಂಕ್ಷೆ ಅನ್ನೋ ಪೋರ್ಟಲಲ್ಲಿ ನೋಡ್ಬೋದು. ಇದೊಂದು ಸಂಯೋಜಿತ CSR ಸೌಲಭ್ಯ ವೇದಿಕೆ ಆಗುತ್ತೆ. ನೋಡಿ, ಆಕಾಂಕ್ಷೆ ಯಾವುದಕ್ಕಿದೆ, ಅವಲೋಕನ ಯಾವುದಕ್ಕಿದೆ ನೋಟ್ ಮಾಡ್ಕೊಳ್ರಿ. ಕ್ವಶನ್ ನಂಬರ್ 3, ಸುಸ್ಥಿರ ಅಭಿವೃದ್ಧಿ ಗುರಿಗಳ ಸಂಯೋಜಿತ ಸೂಚ್ಯಂಕದ ಪ್ರಕಾರ ಯಾವ ರಾಜ್ಯವು ಅತ್ಯುತ್ತಮ ಕಾರ್ಯಕ್ಷಮತೆ ತೋರುವ ರಾಜ್ಯವಾಗಿದೆ? ಅಕಾರ್ಡಿಂಗ್ ಟು ದ ಕಂಪೋಸಿಟ್ ಇಂಡೆಕ್ಸ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ವಿಚ್ ಸ್ಟೇಟ್ ಇಸ್ ದ ಬೆಸ್ಟ್ ಪರ್ಫಾರ್ಮಿಂಗ್ ಸ್ಟೇಟ್? ನಮ್ಮ ನೀತಿ ಆಯೋಗ ಏನು ಮಾಡುತ್ತೆ, SDG ಇಂಡೆಕ್ಸ್ ಅಂತ ತರುತ್ತೆ. SDG ಇಂಡೆಕ್ಸ್ ಅಂತ ಮೊನ್ನೆ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದು ನೋಡಿ. SDG ಇಂಡೆಕ್ಸ್ ಬಗ್ಗೆ ನೋಡಿರ್ತೀರ. ಅದರಲ್ಲಿ ಯಾವ ಟಾಪ್ 1, ಟಾಪ್ 2, ಟಾಪ್ 3 ಯಾವ್ಯಾವ ಇದಾವೆ, ಕರ್ನಾಟಕದ ರ್ಯಾಂಕಿಂಗ್ ಏನು, ಮತ್ತು ಅದರಲ್ಲಿ SDG 17ನಲ್ಲಿ ಯಾವ್ಯಾವುದರಲ್ಲಿ ಕರ್ನಾಟಕ ಯಾವ್ಯಾವ ಪೊಸಿಷನಲ್ಲಿದೆ, ಸೊ ಅದೆಲ್ಲವನ್ನು ನೋಡಿದ್ವಿ. ಈಗ ಸದ್ಯ ಕೇರಳ ನಂಬರ್ 1 ಸ್ಥಾನದಲ್ಲಿತ್ತು. ಸೊ ನೀತಿ ಆಯೋಗವು ನಿಯಮಿತವಾಗಿ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಇಂಡಿಯಾ ಇಂಡೆಕ್ಸ್ ವರದಿಗಳನ್ನು ಬಿಡುಗಡೆ ಮಾಡ್ತಾ ಇದೆ. 2018ರಲ್ಲಿ ಮೊದಲ ವರದಿ, 2020ರಲ್ಲಿ ಲೇಟೆಸ್ಟ್ ವರದಿ ಕೊಟ್ಟಿತ್ತು, ಮತ್ತು ಇತ್ತೀಚಿನ ಲೇಟೆಸ್ಟ್ ಅಂದರೆ 2024ರಲ್ಲೂ ಕೂಡ ಬಿಡುಗಡೆ ಮಾಡಲಾಗಿದೆ. ಇದರ ಅನ್ವಯ ಕರ್ನಾಟಕ 2020-21ರಲ್ಲಿ 72ರಿಂದ 2020-75ಕ್ಕೆ ಸುಧಾರಿಸಿದೆ, ಮತ್ತು ಕ್ರಮಾಂಕದಲ್ಲಿ 5ನೇ ಸ್ಥಾನದಲ್ಲಿದೆ ಅಂತೆ. SDG ಇಂಡಿಯಾ ಇಂಡೆಕ್ಸ್ ರಿಪೋರ್ಟ್ ಯಾರು ರಿಲೀಸ್ ಮಾಡ್ತಾರೆ, ನೀತಿ ಆಯೋಗ. ಕೇರಳ ನಂಬರ್ 1ನಲ್ಲಿತ್ತು, ಕರ್ನಾಟಕ 5ನೇ ಸ್ಥಾನದಲ್ಲಿತ್ತು. ಮೊನ್ನೆ ರೀಸೆಂಟ್ ಇಂಡೆಕ್ಸ್ದು ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, SDG ಇಂಡಿಯಾ ಇಂಡೆಕ್ಸ್ ಅಂತ. ಸೊ ನೋಡಿ ಅದರಲ್ಲಿ, ಮತ್ತು ಯಾವ್ಯಾವ ಗುರಿಗಳಲ್ಲಿ ಎಷ್ಟೆಷ್ಟು ಅಂತ ಇರುತ್ತೆ. ಸೊ ಈಗ ಸದ್ಯ ಇದು ಬೇಡ, ಆ ಸಪ್ರೇಟ್ ವಿಡಿಯೋನೇ ನೋಡ್ಬಿಟ್ಟು. ಓಕೆ, ನೀತಿ ಆಯೋಗದ SDG ಸೂಚ್ಯಾಂಕ 23-24ರ ಪ್ರಕಾರ ಕರ್ನಾಟಕವನ್ನು ಯಾವ ಸುಸ್ಥಿರ ಅಭಿವೃದ್ಧಿ ಗುರಿ SDGಯಲ್ಲಿ ಅಚೀವರ್ ಎಂದು ವರ್ಗೀಕರಿಸಲಾಗಿದೆ ಅಂದರೆ SDG 7ನಲ್ಲಿ ಅಫೋರ್ಡಬಲ್ ಆ್ಯಂಡ್ ಕ್ಲೀನ್ ಎನರ್ಜಿಯಲ್ಲಿ ಕರ್ನಾಟಕ ಅಚೀವರ್ ವರ್ಗದಲ್ಲಿ ಇದೆ. ಅಚೀವರ್ ಅಂದರೆ ಸೊ ಭಾಳ ಒಳ್ಳೆ ಪರ್ಫಾರ್ಮೆನ್ಸನ್ನು ಮಾಡಿದೆ ಅನ್ನಂಗೆ. ಫ್ರಂಟ್ ರನ್ನರ್ ಅಂದರೆ ಅದಕ್ಕಿಂತ ಸ್ವಲ್ಪ ಕಮ್ಮಿ, ಪರ್ಫಾರ್ಮರ್ ಅಂದರೆ ಅದಕ್ಕಿಂತ ಸ್ವಲ್ಪ ಕಮ್ಮಿ. ಸೊ ಅಫೋರ್ಡಬಲ್ ಆ್ಯಂಡ್ ಕ್ಲೀನ್ ಎನರ್ಜಿಯಲ್ಲಿ ಕರ್ನಾಟಕ 7ನೇ ಸ್ಥಾನವನ್ನು ಪಡೆದಿದೆ. ಮೊನ್ನೆ SDG ಇಂಡೆಕ್ಸ್ ರಿಪೋರ್ಟ್ 23-24ರಲ್ಲಿ ಓವರಾಲ್ ರ್ಯಾಂಕಿಂಗ್ ಕರ್ನಾಟಕ 75 ಸ್ಕೋರನ್ನು ಮಾಡಿದೆ. ಸೊ ಫ್ರಂಟ್ ರನ್ನರಲ್ಲಿ 11 SDGಗಳಲ್ಲಿ ಫ್ರಂಟ್ ರನ್ನರ್ ಆಗಿದೆ, 4 SDGಗಳಲ್ಲಿ ಪರ್ಫಾರ್ಮರ್ ಆಗಿದೆ. ಯಾವುದಂದರೆ ಜೀರೋ ಹಂಗರ್, ಕ್ವಾಲಿಟಿ ಎಜುಕೇಷನ್, ಜೆಂಡರ್ ಈಕ್ವಾಲಿಟಿ, 9ನೇದು ಇಂಡಸ್ಟ್ರಿ ಇನೋವೇಷನ್ ಇನ್ಫ್ರಾಸ್ಟ್ರಕ್ಚರಲ್ಲಿ ಇನ್ನೂ ಪರ್ಫಾರ್ಮ್ ಮಾಡಬೇಕಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಚೀವರ್ SDG ಅಫೋರ್ಡಬಲ್ ಆ್ಯಂಡ್ ಕ್ಲೀನ್ ಎನರ್ಜಿಯಲ್ಲಿ 100 ಸ್ಕೋರನ್ನು ಕರ್ನಾಟಕ ಮಾಡಿದೆ. ಅದೇ ಫ್ರಂಟ್ ರನ್ನರಲ್ಲಿ 65ರಿಂದ 99 ಸ್ಕೋರ್ ಮಾಡಿದರೆ ಫ್ರಂಟ್ ರನ್ನರ್ ಅಂತ ಕರಿತೀವಿ. ಇದರಲ್ಲಿ ಕರ್ನಾಟಕ ಎಷ್ಟರಲ್ಲಿದೆ ಅಂತ ಹೇಳಿದ್ವಿ, ಫ್ರಂಟ್ ರನ್ನರು ಒಟ್ಟು 11 SDGಗಳಲ್ಲಿ ಕರ್ನಾಟಕ ಫ್ರಂಟ್ ರನ್ನರ್ ಆಗಿದೆ. ಯಾವ್ಯಾವಂತ ಏನು ಕೊಟ್ಟಿಲ್ಲ, ಒಟ್ಟಿನಲ್ಲಿ ಒಂದು ಐಡಿಯಾ ಇರಲಿ, ಅಚೀವರು, ಫ್ರಂಟ್ ರನ್ನರು, ಪರ್ಫಾರ್ಮರ್ ಅಂತ ಇರ್ತವೆ ಅಂತ. ಗುರಿ 1 ಅವರ ಉದ್ದೇಶಗಳು ಹೇಳ್ತಾ ಹೋಗ್ತಾರೆ. ಬಡತನದ ನಿರ್ಮೂಲನೆ ಮಾಡಬೇಕು ಅಂತ SDG 1. ಇದರ ಪರ್ಯಾಯ ಮಾರ್ಗವಾಗಿ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ NFHS ದತ್ತಾಂಶವನ್ನು ಬಳಸಿಕೊಂಡು ಬಹು ಆಯಾಮದ ಬಡತನ ಸೂಚ್ಯಂಕವನ್ನು ನಿರ್ವಹಿಸಿದ್ದು. ಹಸಿವು ಮುಕ್ತ ಅಂದರೆ ಏನು, ಅದನ್ನು ಹೆಂಗೆ ತರಬೇಕು, ನೋ ಪೋವರ್ಟಿ ಆ್ಯಂಡ್ ಜೀರೋ ಹಂಗರ್ ಬಗ್ಗೆ ನೋಡಿದ್ವಿ. ಉತ್ತಮ ಆರೋಗ್ಯ ಯೋಗಕ್ಷೇಮ, ಉತ್ತಮ ಆರೋಗ್ಯ ತರಬೇಕಂದ್ರೆ ಹಾಸ್ಪಿಟಾಲಿಟಿಯನ್ನು ಜಾಸ್ತಿ ಮಾಡ್ತಾ ಹೋಗ್ಬೇಕು. ಹಾಸ್ಪಿಟಲ್ಸು, ಡಾಕ್ಟರ್ಸು ಅಲ್ವಾ, ಒಳ್ಳೆ ಆರೋಗ್ಯ ವ್ಯವಸ್ಥೆಯನ್ನು ತರಬೇಕಾಗುತ್ತೆ. ಅದಕ್ಕೋಸ್ಕರ ಏನೇನು ಕಾರ್ಯಕ್ರಮಗಳನ್ನು ತರ್ತಾ ಇದ್ದಾರೆ ಅಂತಕ್ಕಂಥದ್ದಿದೆ.
ಸೊ ಇಷ್ಟು ಒಟ್ಟಾರೆಯಾಗಿ ಕ್ಲಾಸ್ ನಂಬರ್ 854 ಆಗಿತ್ತು. ಕರ್ನಾಟಕ ಆರ್ಥಿಕ ಸಮೀಕ್ಷೆ 2025 ಸುಸ್ಥಿರ ಅಭಿವೃದ್ಧಿ ಗುರಿಗಳು, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್, ಚಾಪ್ಟರ್ 13. ಅಲ್ಲಿಗೆ ಈ ವರ್ಷದ ಕರ್ನಾಟಕ ಆರ್ಥಿಕ ಸಮೀಕ್ಷೆನ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಇದು ಮುಗಿದ ತಕ್ಷಣ ಇದರ PDF ಅನ್ನು ಕೊಡ್ತೀನಿ, ಒಂದ್ಸಲ ನೋಡ್ಕೊಳ್ರಿ, ನೋಟ್ ಮಾಡ್ಕೊಳ್ರಿ, ಒಳ್ಳೆ ಚೆನ್ನಾಗಿ ಓದಿ ಮುಂದಿನ ಪರೀಕ್ಷೆಗಳಿಗೆ ರೆಡಿಯಾಗಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಥ್ಯಾಂಕ್ ಯು.